बेळगाव शहराच्या हद्दीत अवैधरित्या 12हून अधिक गायींची तस्करी होत असल्याची बातमी रविवारी सायंकाळी समोर आली। महाराष्ट्रातून हुबळीला निघालेल्या लॉरीमध्ये 12हून अधिक गायींची तस्करी होत होती। ही बातमी हिंदुत्व संघटनेच्या तरुणांना कळताच 50हून अधिक तरुणांनी गायींच्या रक्षणासाठी धाव घेतला। बेळगाव सुवर्ण चौकजवळ लॉरी अडवून त्यांच्यावर हल्ला करून गायींची सुरक्षा करण्यात आली। ही घटना ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ನೋಂದು करण्यात आली आहे। ನಮ್ಮ ಬಾಗೇವಾಡಿ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 7:30 ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬರುತ್ತೆ। ಮಾಹಿತಿ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಒಂದು ಟ್ರಕ್ ಟ್ಯಾಂಕರಲ್ಲಿ ಈ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಿದ್ದಾರೆ। ಮತ್ತು ಆ ಸಾಗಣೆ ಮಾಡೋ ಟೈಮಲ್ಲಿ ಒಂದಷ್ಟು ಜನ ಹುಡುಗರು ಅದನ್ನು ಸ್ಟಾಪ್ ಮಾಡಿ ಇದು ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಬರುತ್ತೆ। ಮಾಹಿತಿ ಬಂದಿದ್ದ ತಕ್ಷಣ ನಾವು ಸ್ಪಾಟಿಗೆ ನಮ್ಮ ಸಿಬ್ಬಂದಿ ಮತ್ತು ಆಫೀಸರ್ಸ್ ಬರ್ತಾರೆ। ಬಂದಮೇಲೆ ಇಲ್ಲಿ ಸುಮಾರು ಜನ ಸೇರಿದಾಗ ನಾವೇನು ನೋಡ್ತೀವಿ ಅಂತ ಹೇಳಿದರೆ, ವೆಹಿಕಲ್ಗೆ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ। ಅದ್ರ ಜೊತೆಯಾಗಿ ಚಾಲಕನ ಮೇಲೂ ಸಹ ಅವನಿಗೆ ಹೊಡೆದಿದ್ದಾರೆ। ಸೊ ಅವನ ಮಕ್ಕಕ್ಕೆ ಎಲ್ಲ ಒಂದು ಸ್ವಲ್ಪ ಗಾಯ ಆಗಿದೆ। ಸೊ ಅವನಿಗೆ ಕೂಡಲೇ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತೀವಿ। ಮತ್ತು ನಮ್ಮದು ಫಸ್ಟ್ ಪ್ರಯಾರಿಟಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಎಸ್ಕಲೇಟ್ ಆಗಬಾರ್ದು ಅಂತ ಹೇಳೋದ್ರಿಂದ ನಾವು ವೆಹಿಕಲ್ನ ನಾವು ನಮ್ಮ ಸ್ಟೇಷನ್ ಕಡೆ ಕಳಿಸ್ಕೊಟ್ಟು ಮತ್ತು ವೆಟನರಿ ಆಫೀಸರ್ಗೆಲ್ಲ ಸಂಪರ್ಕ ಮಾಡಿದ್ದೀವಿ। ಅವ್ರು ಬಂದು ಆಕಳಿದೆ ಏನಿದೆ ಅಂತ ಚೆಕ್ ಮಾಡ್ತಾಯಿದ್ದಾರೆ। ಚೆಕ್ ಮಾಡಿರೋದ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ। ಮತ್ತು ಯಾರು ಅಸಾಲ್ಟ್ ಮಾಡಿದ್ದಾರೆ ಡ್ರೈವರಿಗೆ ಮತ್ತು ಇವನು ಇಲ್ಲಿಗಲಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಇಬ್ಬರಿಗೂ ಸೇರಿ ನಾವು FIR ದಾಖಲು ಮಾಡಿ ಯಾರು ಕಾನೂನನ್ನು ಅವ್ರ ಕೈಗೆ ತೊಗೊತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ। ಈಗ ನಮ್ಮದು ಫಸ್ಟ್ ಪ್ರಯಾರಿಟಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಕಂಟ್ರೋಲ್ಗೆ ತೊಗೊಳೋದ್ರಿಂದ ನಾವು ಎಷ್ಟು ಅಂತ ಎಣಿಸಿಲ್ಲ, ಬಟ್ ಮೇಲ್ನೋಟಕ್ಕೆ ನಾವು ಚೆಕ್ ಮಾಡಿದಾಗ ಒಂದು 10ರಿಂದ 15 ಇದೆ ಅಂತ ಕಂಡುಬರುತ್ತೆ। ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।